ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂತ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರೇ, ಎಸಿಸಿ ಮಾಜಿ ಅಧ್ಯಕ್ಷರು, ನಮ್ಮೆಲ್ಲರ ನಾಯಕರು ಆದಂತ ಶ್ರೀ ರಾಹುಲ್ ಗಾಂಧಿ ಅವರೇ, ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂತ ಶ್ರೀ ಡಿ.ಕೆ. ಶಿವಕುಮಾರ್ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳೇ, ಕೋಲಾರ ಜಿಲ್ಲೆಯ ಎಲ್ಲ ಶಾಸಕ ಮಿತ್ರರೇ, ಮಾಜಿ ಶಾಸಕರುಗಳೇ, ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರೇ, ಇಲ್ಲಿ ಇಷ್ಟೊಂದು ಬೃಹತ್ ಸಂಖ್ಯೆಯಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ತಾಯಂದಿರೇ, ಯುವಕ ಮಿತ್ರರೇ, ಬ್ಲಾಕ್ ಸಮಿತಿಯ ಎಲ್ಲ ಅಧ್ಯಕ್ಷರುಗಳೇ, ಮಾಧ್ಯಮದ ಗೆಳೆಯರೇ, ಈಗಾಗಲೇ ರಾಹುಲ್ ಗಾಂಧಿ ಅವರು ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ರಾಷ್ಟ್ರ ರಾಜಕಾರಣದ ಬಗ್ಗೆ, ಈ ದೇಶದಲ್ಲಿ ನಡೀತಾ ಇರ್ತಕ್ಕಂಥ ಲೋಕಸಭಾ ಚುನಾವಣೆ ಬಗ್ಗೆ, ಕಾಂಗ್ರೆಸ್ ಪಕ್ಷವನ್ನ ಏತಕ್ಕಾಗಿ ಬೆಂಬಲಿಸಬೇಕು ಅನ್ನೋದ್ರ ಬಗ್ಗೆ ಬಹಳ ಸುದೀರ್ಘವಾಗಿ ಮಾತನಾಡಿದ್ದಾರೆ. ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. ನಾನು ಇನ್ನೊಮ್ಮೆ ಬರ್ತೀನಿ, ಕೋಲಾರ ಜಿಲ್ಲೆಗೆ ಇನ್ನೊಮ್ಮೆ ಬರ್ತೀನಿ. 21ಕ್ಕೆ ಮತ್ತೆ ಕೋಲಾರ ಜಿಲ್ಲೆಯಲ್ಲಿ ಬಂಗಾರಪೇಟೆ, ಶಿಡ್ಲಘಟ್ಟ ಈ ಭಾಗಗಳಲ್ಲಿ ಒಂದು ಪ್ರಚಾರ ಸಭೆಯನ್ನು ಉದ್ದೇಶಿಸಿ ಮಾತನಾಡ್ತೇನೆ. ಈ ಲೋಕಸಭಾ ಚುನಾವಣೆ ಬಹಳ ಮಹತ್ತರವಾದಂತಹ ಚುನಾವಣೆ ಅಂತೇಳಿ ನಾವೆಲ್ಲರೂ ತಿಳ್ಕೋಬೇಕು ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಈ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ಜೆಡಿಎಸ್ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಚುನಾವಣೆಯನ್ನು ಮಾಡ್ತಾ ಇದ್ದಾರೆ. ಭಾರತೀಯ ಜನತಾ ಪಕ್ಷದವರು ನಾವು 28ಕ್ಕೆ 28 ಗೆಲ್ತೀವಿ ಅಂತ ಎಲ್ಲ ಕಡೆ ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರೆ. ಜೆಡಿಎಸ್ ನವರು ಕೂಡ ಅದಕ್ಕೆ ಧ್ವನಿಗೂಡಿಸ್ತಾ ಇದ್ದಾರೆ. ಇವತ್ತಿನವರೆಗೆ ಬಿಜೆಪಿ ಜೆಡಿಎಸ್ ಹೊಂದಾಣಿಕೆ ಇರಲಿಲ್ಲ ಚುನಾವಣೆಯಲ್ಲಿ. ಈ ಸಾರಿ ಭಾರತೀಯ ಜನತಾ ಪಕ್ಷದವರಿಗೆ ಸೋಲ್ತಿವೆ ಅಂತಕ್ಕಂಥ ಭಯದಿಂದ ಜೆಡಿಎಸ್ ನವರ ಜೊತೆ ಅಲಯನ್ಸ್ ಅನ್ನ ಮಾಡ್ಕೊಂಡಿದ್ದಾರೆ. ಜೆಡಿಎಸ್ ನವರು ಕೂಡ 3 ಸೀಟ್ಗಳನ್ನ ತಗೊಂಡಿದ್ದಾರೆ. ಒಂದು ಕೋಲಾರ, ಮಂಡ್ಯ, ಹಾಸನ, 3 ಕಡೆ ಮಾತ್ರ ಬಿಜೆಪಿಯವರು ಜೆಡಿಎಸ್ ಅವರು ಅವರ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದ್ದಾರೆ. ಇನ್ನು ಉಳಿದ ಕಡೆ ಸುಮಾರು 25 ಕ್ಷೇತ್ರಗಳಲ್ಲಿ ಬಿಜೆಪಿಯವರು ಸ್ಪರ್ಧೆ ಮಾಡಿದ್ದಾರೆ. ನೀವು ಇಷ್ಟೊಂದು ಜನ ಕೋಲಾರದಲ್ಲಿ ಸೇರಿದ ನೋಡಿದ್ರೆ ಕೋಲಾರದ ಜನ ಕಾಂಗ್ರೆಸ್ಸಿನ ರಾಹುಲ್ ಗಾಂಧಿ ಅವರು
ಡೆಲ್ಲಿಗೆ ಹೋಗ್ಬೇಕಾಗಿರೋದ್ರಿಂದ ಅಲ್ಲಿ ಬಹಳ ಮುಖ್ಯವಾದಂತ ಕೆಲಸ ಇರೋದ್ರಿಂದ ಹೆಲಿಕಾಪ್ಟರ್ ಹೋಗ್ಬೇಕಾಗುತ್ತೆ. ಅದಕ್ಕೋಸ್ಕರ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ ಅವರು ವೇದಿಕೆಯನ್ನ ಬಿಟ್ಟಿದ್ದಾರೆ. ಇವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ವ್ಯಕ್ತ ಮಾಡಲಿಕ್ಕೆ, ಕಾಂಗ್ರೆಸ್ನ ಅಭ್ಯರ್ಥಿಗೆ ಆಶೀರ್ವಾದ ಮಾಡಲಿಕ್ಕೆ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದೀರಿ ಅಂತಕ್ಕಂಥದನ್ನ ನಾನು ಅರ್ಥ ಮಾಡ್ಕೊಳ್ತೀನಿ. ನನಗನ್ಸುತ್ತೆ ನಿಮ್ಮ ಉತ್ಸಾಹವನ್ನ ನೋಡಿದಾಗ, ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಸೇರಿರೋದು ನೋಡಿದಾಗ ನಮ್ಮ ಕಾಂಗ್ರೆಸ್ಸಿನ ಅಭ್ಯರ್ಥಿ 100ಕ್ಕೆ 100 ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸ 100ಕ್ಕೆ 100 ವಿಶ್ವಾಸ ನನಗೆ ಬಂದಿದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಸುಮಾರು 20 ಸ್ಥಾನಗಳನ್ನ ಈ ಚುನಾವಣೆಯಲ್ಲಿ ಗೆಲ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಿಜೆಪಿಯವರು ಮತ್ತು ಜೆಡಿಎಸ್ನವರು ಒಂದು ಅಪವಿತ್ರವಾದಂತ ಮೈತ್ರಿಯನ್ನ ಮಾಡ್ಕೊಂಡಿದ್ದಾರೆ. ಯಾಕಂತಂದ್ರೆ ದೇವೇಗೌಡರು, ಕುಮಾರಸ್ವಾಮಿ ಮೊನ್ನೆವರೆಗೂ ಕೂಡ ಭಾರತೀಯ ಜನತಾ ಪಕ್ಷ ಒಂದು ಕಮ್ಯುನಲ್ ಪಾರ್ಟಿ, ದ್ವೇಷದ ರಾಜಕಾರಣ ಮಾಡ್ತಾರೆ ಅಂತೆಲ್ಲ ಹೇಳ್ತಾ ಇದ್ವಿ. 2019 ಮಾನ್ಯ ದೇವೇಗೌಡರು ಹೇಳಿದ್ರು, ನಾನು ಮುಂದಿನ ಜನ್ಮದಲ್ಲಿ ಹುಟ್ಟದಾದ್ರೆ ಮುಸ್ಲಿಂ ಆಗ್ಬಿಡ್ತೀನಿ. ಒಂದು ವೇಳೆ ನರೇಂದ್ರ ಮೋದಿ ಅವರು ಈ ದೇಶದಲ್ಲಿ ಮತ್ತೆ ಪ್ರಧಾನಮಂತ್ರಿ ಆದ್ರೆ, ಇದು 2019 ಚುನಾವಣೆಯಲ್ಲಿ ಹೇಳಿದಂತ ಮಾತು, ಒಂದು ವೇಳೆ ಆದ್ರೆ ನಾನು ಈ ದೇಶನೇ ಬಿಟ್ಟುಬಿಡ್ತೀನಿ ಅಂತ ಹೇಳಿದ್ರು. ಈ ದೇಶನೇ ಬಿಟ್ಟುಬಿಡ್ತೀನಿ ಅಂತ ಹೇಳಿದ್ರು. ಈಗ ನರೇಂದ್ರ ಮೋದಿ ಅವರ ಜೊತೆಯಲ್ಲಿ ಸೇರ್ಕೊಂಡು ಬಾಯ್ ಬಾಯ್ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸಿದ್ದಾರೆ. ಜೊತೆಗೆ ದೇವೇಗೌಡರು ಕಾಂಗ್ರೆಸ್ ಅನ್ನ ನರೇಂದ್ರ ಮೋದಿ ಅವರನ್ನ ಬಹಳಷ್ಟು ಹೊಗಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ಮಾತು ಹೇಳ್ತಾರೆ, ಏನಪ್ಪಾ ಅಂತಂದ್ರೆ ಈ ಚುನಾವಣೆ ಆದ್ಮೇಲೆ ಕಾಂಗ್ರೆಸ್ ಸರ್ಕಾರ ಪತನ ಆಗ್ತದೆ ಅಂತಕ್ಕಂಥ ಮಾತು ಹೇಳಿದ್ದಾರೆ. ನಾನು ಕೇಳ್ತೀನಿ, ದೇವೇಗೌಡರೇ, ನೀವು ಭ್ರಮೆಯಲ್ಲಿದ್ದೀರಿ. ಕಾಂಗ್ರೆಸ್ ಸರ್ಕಾರ 5 ವರ್ಷಗಳ ಪೂರ್ಣಾವಧಿಯನ್ನು ಮುಗಿಸ್ತದೆ, ಮತ್ತೆ ನಾವು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳನ್ನ ಈಡೇರಿಸ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಿ ಬಯಸ್ತಾ ಇದ್ದೇನೆ. ಯಾಕಂತಂದ್ರೆ ಅವರಿಗೆ ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ಜನರು ಇವತ್ತು ಕಾಂಗ್ರೆಸ್ ಪರವಾಗಿದ್ದಾರೆ ಅಂತಕ್ಕಂಥ ವಿಚಾರ ಗೊತ್ತಾದ ಮೇಲೆ ಇದನ್ನು ಸಹಿಸ್ಕೊಳ್ಳಿಕ್ಕಾಗದೇನೆ ಈ ತರ ಕಾಂಗ್ರೆಸ್ ಪತನ ಆಗ್ತದೆ, ಕಾಂಗ್ರೆಸ್ ಸರ್ಕಾರ ಪತನ ಆಗ್ತದೆ, ಚುನಾವಣೆ ಆದ ಬಳಿಕ ಪತನ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ. ನಾನು ಹೇಳ್ತೀನಿ, ಇದು ಅವರ ಭ್ರಮೆ. ಇನ್ನೂ ಒಂದು ಮಾತುಗಳನ್ನ ಹೇಳ್ತಾರೆ ದೇವೇಗೌಡರು. ಬಹಳ ಇತ್ತೀಚಿನ ದಿನಗಳಲ್ಲಿ ಬಹಳ ಕೋಪಿಸ್ಕೊಳ್ತಾರೆ. ನಾನು ಹೇಳಿದೆ, ದೇವೇಗೌಡರೇ, ನೀವು ಕಮ್ಯುನಲ್ ಪಾರ್ಟಿ ಜೊತೆ ಹೋಗಿದ್ದೀರಲ್ರಿ, ನೀವು ಜನತಾದಳ ಸೆಕ್ಯುಲರ್ ಅಂತ ಹೆಸರಿಟ್ಟಿದ್ದೀರಿ. ಆ ಜನತಾದಳ ಸೆಕ್ಯುಲರ್ ಅನ್ನೋ ಪದಕ್ಕೇನೆ ಅವಮಾನ ಆಗ್ತದೆ. ಅದನ್ನ ತಗಲಾಕ್ಬಿಟ್ರಿ, ಸೆಕ್ಯುಲರ್ ಅನ್ನೋ ಪದನ ತಗಲಾಕ್ಬಿಟ್ಟು ಬರೀ ಜನತಾದಳ ಅಂತ ಇಟ್ಕೊಂಡ್ರಿ ಅಂತ ಹೇಳಿದೆ. ಅದಕ್ಕೆ ದೇವೇಗೌಡರು ಏನ್ ಹೇಳ್ತಾರೆ, ಸಿದ್ದರಾಮಯ್ಯನಿಗೆ ಗರ್ವ ಬಂದಿದೆ, ಸಿದ್ದರಾಮಯ್ಯನವರ ಗರ್ವ ಭಂಗ ಮಾಡತಕ್ಕಂಥ ಕೆಲಸವನ್ನ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನಾನು ಹೇಳ್ತೀನಿ, ದೇವೇಗೌಡರು ಭಾರತೀಯ ಜನತಾ ಪಕ್ಷದವರು ಏನೇ ಹೇಳಿದ್ರು ಕೂಡ ಈ ಸಾರಿ ಕರ್ನಾಟಕದ ಜನ ಕಾಂಗ್ರೆಸ್ ಪಕ್ಷವನ್ನ ಕೈ ಹಿಡಿತಾರೆ, ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ, ವಿಶ್ವಾಸ ನನಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಕಾರಣ ಯಾಕಪ್ಪ ಅಂತಂದ್ರೆ, ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆದಿರ್ತಕ್ಕಂಥ ಪಕ್ಷ. ಯಾವತ್ತೂ ಕೂಡ
ಕೊಟ್ಟ ಭರವಸೆಗಳನ್ನ ಸಂಪೂರ್ಣವಾಗಿ ಈಡೇರಿಸತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ. ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ 2013ರಿಂದ 2018 ಮುಖ್ಯಮಂತ್ರಿ ಆಗಿರುವಾಗ ಪಕ್ಷದ ವತಿಯಿಂದ 165 ಭರವಸೆಗಳನ್ನು ಕೊಟ್ಟಿದ್ದವು. ಆ 165 ಭರವಸೆಗಳಲ್ಲಿ 158 ಭರವಸೆಗಳನ್ನ ಈಡೇರಿಸ್ತವೆ. 158 ಭರವಸೆಗಳನ್ನ ಈಡೇರಿಸ್ತವೆ. ಇದೇ ಬಿಜೆಪಿಯವರು 2018ರಲ್ಲಿ 600 ಭರವಸೆಗಳನ್ನ ಕೊಟ್ಟಿದ್ರು. 600 ಭರವಸೆಗಳಲ್ಲಿ 60 ಭರವಸೆಗಳನ್ನು ಕೂಡ ಈಡೇರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದರಿಂದ ಅವರು ಕೊಟ್ಟ ಮಾತಂತೆ ನಡ್ಕೊಳ್ಳದೆ ಕರ್ನಾಟಕದ ಜನರಿಗೆ ದ್ರೋಹ ಮಾಡಿರ್ತಕ್ಕಂಥ ಪಕ್ಷ ಯಾವುದಾದ್ರು ಇದ್ರೆ ಅದು ಭಾರತೀಯ ಜನತಾ ಪಕ್ಷ ಅಂತಕ್ಕಂಥದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತೆ ಈ ಬಾರಿಯೂ ಕೂಡ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಅನೇಕ ಭರವಸೆಗಳನ್ನು ಕೊಟ್ಟಿದ್ದು. ನಾನು 2 ಬಜೆಟ್ಗಳನ್ನ ಮುಖ್ಯಮಂತ್ರಿ ಆದ್ಮೇಲೆ ಈ ಸಾರಿ 2 ಬಜೆಟ್ಗಳನ್ನ ಮಂಡಿಸಿದ್ದೇನೆ. ನಾವು ಅಧಿಕಾರಕ್ಕೆ ಬಂದದ್ದು ಮೇ 20ನೇ ತಾರೀಕು ಪ್ರಮಾಣ ವಚನ ಸ್ವೀಕಾರ ಮಾಡಿ ನೇರವಾಗಿ ವಿಧಾನಸಭೆಯ ಕ್ಯಾಬಿನೆಟ್ ಆಗಿ ಹೋಗಿ ಅಲ್ಲಿ ತೀರ್ಮಾನ ಮಾಡೋದು ನಾವು ಪ್ರಮುಖವಾದಂತಹ ಗ್ಯಾರಂಟಿಗಳು 5 ಗ್ಯಾರಂಟಿಗಳನ್ನು ಕೂಡ ಜಾರಿಗೆ ಕೊಡ್ತೇವೆ ಅಂತೇಳಿ ಅವತ್ತೇ ತೀರ್ಮಾನ ಮಾಡೋದು. ಇವತ್ತು ಶಕ್ತಿ ಯೋಜನೆ ಕಾರ್ಯಕ್ರಮ ಈ ದೇಶದ ಈ ರಾಜ್ಯದ ಎಲ್ಲ ಹೆಣ್ಣುಮಕ್ಕಳಿಗೆ ಸರ್ಕಾರಿ ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣ ಮಾಡತಕ್ಕಂತ ಕಾರ್ಯಕ್ರಮವನ್ನ ಜಾರಿಗೆ ಕೊಟ್ಟವು. ಅದು ಜೂನ್ 11ನೇ ತಾರೀಕು. ಮೇ 20ಕ್ಕೆ ನಾವು ಅಧಿಕಾರಕ್ಕೆ ಬಂದವು. ಜೂನ್ 20ಕ್ಕೆ ನಾವು ಈ ಕಾರ್ಯಕ್ರಮವನ್ನು ಜಾರಿಗೆ ತಗೊಬಂದು ಅದ್ರ ಜೊತೆಗೆ ಜುಲೈ ತಿಂಗಳಲ್ಲಿ ಅನ್ನಭಾಗ್ಯ ಕಾರ್ಯಕ್ರಮವನ್ನು ಜಾರಿಗೆ ಕೊಟ್ಟು ಜೊತೆಗೆ ಗೃಹ ಜ್ಯೋತಿ ಕಾರ್ಯಕ್ರಮವನ್ನು ಕೂಡ ಜಾರಿಗೆ ಕೊಟ್ಟು ಗುಲ್ಬರ್ಗದಲ್ಲಿ ಗೃಹ ಜ್ಯೋತಿ ಕಾರ್ಯಕ್ರಮವನ್ನ ಜಾರಿಗೆ ಕೊಡ್ತಕ್ಕಂಥ ತೀರ್ಮಾನವನ್ನು ಮಾಡಿ ಅವತ್ತು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟು ಹಾಗೆಯೇ ಅನ್ನಭಾಗ್ಯ ಕಾರ್ಯಕ್ರಮ ಜುಲೈ ತಿಂಗಳಲ್ಲಿ ಕೂಡ ಚಾಲನೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡುದು. ನಾನು ಮುಖ್ಯಮಂತ್ರಿ ಆಗಿರುವಾಗ ಹಿಂದೆ ಪ್ರತಿ ಕುಟುಂಬಕ್ಕೆ ಕನಿಷ್ಠ 25 ಕೆಜಿ ಅಕ್ಕಿಯನ್ನು ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದೆ. ಪ್ರತಿಯೊಬ್ಬರಿಗೆ 7 ಕೆಜಿ ಅಕ್ಕಿ. ಯಾಕಂದ್ರೆ ಕರ್ನಾಟಕದಲ್ಲಿ ಯಾರೂ ಕೂಡ ಹಸಿರು ಮಲಗಬಾರದು, ಕರ್ನಾಟಕ ಹಸಿರು ಮುಕ್ತ ರಾಜ್ಯ ಆಗಬೇಕು ಅಂತ ಹೇಳಿ ಪ್ರತಿಯೊಬ್ಬರಿಗೆ 7 ಕೆಜಿ ಅಕ್ಕಿಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಜಾರಿಗೆ ಕೊಟ್ಟಿದ್ದು. ಆದ್ರೆ ಬಿಜೆಪಿಯವರು ವಾಮಮಾರ್ಗದಿಂದ ಅಧಿಕಾರಕ್ಕೆ ಬಂದು ಅದನ್ನ 5 ಕೆಜಿಗಳಿಸಿದ್ರು. ಅನೇಕ ಭಾಗಗಳಲ್ಲಿ ನಾವು ಹೋದಾಗ ನಮಗೆ 5 ಕೆಜಿ ಸಾಲಲ್ಲ, ಇನ್ನು ಹೆಚ್ಚು ಅಕ್ಕಿ ಕೊಡಬೇಕು ಅಂತಕ್ಕಂಥ ಮನವಿಗಳನ್ನು ಮಾಡಿದ್ರು. ಅದಕ್ಕೋಸ್ಕರ ನಾವು 5 ಕೆಜಿ ಜೊತೆಗೆ ಇನ್ನೂ 5 ಕೆಜಿ ಅಕ್ಕಿಯನ್ನು ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದೇವೆ. ಅದಕ್ಕೋಸ್ಕರ ಕೆ.ಎಸ್. ಮುನಿಯಪ್ಪನವರು ಆಹಾರ ಸಚಿವರು ಅವರು ಬಹಳ ಪ್ರಯತ್ನಗಳನ್ನು ಮಾಡಿದ್ರು. ಕೇಂದ್ರ ಸರ್ಕಾರ ಮೊದಲು ನಮಗೆ ಅಕ್ಕಿ ಕೊಡ್ತೀವಿ ಅಂತ ಒಪ್ಕೊಂಡಿದ್ರು. ಆಮೇಲೆ ಕೊಡಲ್ಲ ಅಂತ ಹೇಳಿದ್ರು. ಕೆ.ಎಸ್. ಮುನಿಯಪ್ಪನವರು ಡೆಲ್ಲಿಗೆ ಹೋಗಿ ಕೇಂದ್ರದ ಆಹಾರ ಮಂತ್ರಿಯನ್ನ ಭೇಟಿ ಮಾಡಿ ನಮಗೆ ಅಕ್ಕಿ ಕೊಡ್ರಿ, ನಾವು ಮಾತು ಕೊಟ್ಟಿದ್ದೀವಿ, ಬಡವರಿಗೆ ಇನ್ನ 5 ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದೀವಿ ಅಂತ ಹೇಳಿದಾಗ ಕೊಡಕ್ಕಾಗಲ್ಲ ಅಂತ ಹೇಳಿದ್ರು. ಅದರಲ್ಲಿ ರಾಜಕೀಯ ಮಾಡಿ ಕರ್ನಾಟಕದ ಜನರಿಗೆ ದ್ರೋಹ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದವರು ಬಿಜೆಪಿಯವರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಅದಕ್ಕೆ ನಾವು ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡೋದು, ಅಕ್ಕಿ ದೊರೆಯದೇ ಹೋದರೆ ಅಕ್ಕಿ ದೊರೆಯುವವರಿಗೆ ಒಬ್ಬರಿಗೆ 170 ರೂಪಾಯಿ ತಿಂಗಳಿಗೆ ಕೊಡ್ತಕ್ಕಂಥ ತೀರ್ಮಾನ ಮಾಡೋದು.
ತೀರ್ಮಾನ ಮಾಡಿ ಜುಲೈ ತಿಂಗಳಿಂದ ಜಾರಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದೆ. ಇವತ್ತು ಗೃಹಲಕ್ಷ್ಮಿ ಕಾರ್ಯಕ್ರಮ 1,17,00,000 ಕುಟುಂಬ ಮನೆ ಯಜಮಾನಿಯರಿಗೆ 1,17,00,000 ಮನೆ ಯಜಮಾನಿಯರಿಗೆ ತಿಂಗಳಿಗೆ 2,000 ರೂಪಾಯಿ, ಇಲ್ಲಿಯವರಿಗೆ ಬಡವರಿಗೆ ಇಂಥ ಕಾರ್ಯಕ್ರಮವನ್ನ ದೇಶದಲ್ಲಿ ಎಲ್ಲೂ ಕೂಡ ಕೊಟ್ಟಿರಲಿಲ್ಲ. ನಾವು ಪ್ರತಿ ಸುಮಾರು 1,17,00,000 ಮಹಿಳೆಯರಿಗೆ 2,000 ರೂಪಾಯಿ ತಿಂಗಳಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಜಾರಿಗೆ ತಂದಿದ್ದೀವಿ. ಗೃಹ ಜ್ಯೋತಿ ಕಾರ್ಯಕ್ರಮದ ಮೂಲಕ 200 ಯೂನಿಟ್ ವರೆಗೆ ಯಾರು ಕೂಡ ಬಿಲ್ ಕಟ್ಟಬೇಕಾಗಿಲ್ಲ, ಉಚಿತವಾದಂತ ಕರೆಂಟ್ ಅನ್ನ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಹಾಗೇನೆ ಯುವ ನಿಧಿ ಕಾರ್ಯಕ್ರಮ ಅದನ್ನ ಶಿವಮೊಗ್ಗದಲ್ಲಿ ಚಾಲನೆ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿದೆ. ಯಾರು 23-24ರಲ್ಲಿ ಪಾಸ್ ಆಗಿರ್ತಾರೆ, ಅಲ್ಲ 22-23ರಲ್ಲಿ ಪಾಸ್ ಆಗಿರ್ತಾರೆ, 6 ತಿಂಗಳು ಕೆಲಸ ಸಿಕ್ಕಲ್ಲ, ಅವರಿಗೆ 2 ವರ್ಷದವರೆಗೆ ನಿರುದ್ಯೋಗಿ ಪದವೀಧರರಿಗೆ 3,000 ರೂಪಾಯಿ ತಿಂಗಳಿಗೆ, ನಿರುದ್ಯೋಗಿ ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ ತಿಂಗಳಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಜಾರಿಗೆ ತಂದಿದ್ದೀವಿ. ಹೀಗೆ ನಾವು 5 ಗ್ಯಾರಂಟಿಗಳನ್ನ ಜಾರಿಗೆ ತಗೊಂಡ್ಬಂದಿದ್ದೀವಿ. ಈ 5 ಗ್ಯಾರಂಟಿಗಳ ಜೊತೆಗೆ 82 ಭರವಸೆಗಳನ್ನು ಈಡೇರಿಸತಕ್ಕಂಥ ಪ್ರಯತ್ನವನ್ನ ನಾವು ಮಾಡಿದ್ದೀವಿ. ನಾವು ಮ್ಯಾನಿಫೆಸ್ಟೋದಲ್ಲಿ ಹೇಳಿರ್ತಕ್ಕಂಥ ಎಲ್ಲ ಭರವಸೆಗಳನ್ನು ಕೂಡ ಈಡೇರಿಸತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ. ಹಿಂದೆನೂ ಮಾಡಿದ್ದೀವಿ, ಮುಂದೆನೂ ಕೂಡ ಮಾಡ್ತೀವಿ. ಆದರೆ ನರೇಂದ್ರ ಮೋದಿಯವರು ಹೇಳಿದಂತ ಭರವಸೆಗಳನ್ನು ಈಡೇರಿಸಿದಾರ. 10 ವರ್ಷ ಆಯ್ತು ಪ್ರಧಾನಮಂತ್ರಿಯಾಗಿ, 10 ವರ್ಷ ಆಯ್ತು. ವಿದೇಶದಲ್ಲಿ ಕಪ್ಪು ಹಣ ಇದೆ, ಆ ಕಪ್ಪು ಹಣ ತಗೊಬಂದು ಪ್ರತಿ ಕುಟುಂಬಕ್ಕೆ 15 ಲಕ್ಷ ಅವರ ಅಕೌಂಟ್ ಹಾಕ್ತೀನಿ ಅಂತ ಹೇಳಿದ್ರು ನರೇಂದ್ರ ಮೋದಿಯವರು. ಇದನ್ನ ಹೇಳಿ 10 ವರ್ಷಗಳಾಯ್ತು. ನಾನು ಕೇಳ್ತೀನಿ, 15 ಲಕ್ಷ ಇರ್ಲಿ, 15 ರೂಪಾಯಿ ಕೂಡ ಬಂದಿದೆ ನಿಮ್ಗೆ? 15 ರೂಪಾಯಿ ಬಂದಿದೆ ನಿಮ್ಗೆ? 1 ವರ್ಷಕ್ಕೆ ನಿರುದ್ಯೋಗಿ ಯುವಕರಿಗೆ 2 ಕೋಟಿ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತೇನೆ ಅಂದ್ರೆ 10 ವರ್ಷದಲ್ಲಿ 20 ಕೋಟಿ ಉದ್ಯೋಗಗಳನ್ನ ಸೃಷ್ಟಿ ಮಾಡಬೇಕಾಗಿತ್ತು. ನರೇಂದ್ರ ಮೋದಿಯವರು 10 ವರ್ಷಗಳಲ್ಲಿ 20 ಲಕ್ಷ ಉದ್ಯೋಗಗಳನ್ನು ಕೂಡ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ನಿರುದ್ಯೋಗದ ಸಮಸ್ಯೆ ಇವತ್ತು ಬೃಹದಾಕಾರವಾಗಿ ಬೆಳೀತಾ ಇದೆ. ಜೊತೆಗೆ ರೈತರ ಆದಾಯ ದುಪ್ಪಟ್ಟು ಮಾಡ್ತೇನೆ. ನಾನು ಕೇಳ್ತೀನಿ ರೈತರಿಗೆ, ಇವತ್ತೇನಾದ್ರೂ ನಿಮ್ಮ ಆದಾಯ 2 ಪಟ್ಟು ಜಾಸ್ತಿ ಆಗಿದೆಯಾ? ಇಲ್ಲ, 2 ಪಟ್ಟು ಜಾಸ್ತಿ ಆಗಿಲ್ಲ. ಅವರು ಹೇಳಿದ್ರು ನರೇಂದ್ರ ಮೋದಿ ಅವರ ಹಿಂದಿನಲ್ಲಿ ಅಚ್ಚೇ ದಿನ ಆಯೇಗ ಅಂತಂದ್ರು. ಬರಲಿಲ್ಲ, ಅಚ್ಚೇ ದಿನ ಬರಲಿಲ್ಲ. ಬೆಲೆ ಏರಿಕೆಯಿಂದ ಜನ ಇವತ್ತು ತತ್ತರಿಸೋದ್ರು. ಇಂಥ ಪರಿಸ್ಥಿತಿಯಲ್ಲಿ ನಾವು ಈ 5 ಗ್ಯಾರಂಟಿಗಳನ್ನ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೀವಿ. ತೀರ್ಮಾನ ಮಾಡಿ ಅವನ್ನ ಈಗಾಗಲೇ ಜಾರಿ ಕೊಟ್ಟಿದ್ದೀವಿ. ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಿ ಬಂದ್ರೆ ಬರ್ತದೆ ಅಂತಕ್ಕಂಥ ವಿಶ್ವಾಸ ಇದೆ. ಬಂದ ಮೇಲೆ 25 ಗ್ಯಾರಂಟಿಗಳನ್ನ ಜಾರಿ ಕೊಡ್ತೀವಿ ಅಂತೇಳಿ ಈಗಾಗಲೇ ಅವರು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ಘೋಷಣೆಯನ್ನು ಮಾಡಿದ್ದಾರೆ. ನನ್ನ ಪ್ರಕಾರ ಕಾಂಗ್ರೆಸ್ ಪಕ್ಷ ಯಾವತ್ತೂ ಆಡದ ಮಾತುಗಳಿಗೆ ತಪ್ಪಲ್ಲ, ಕೊಟ್ಟ ಮಾತುಗಳಿಗೆ ನಡ್ಕುತ್ತದೆ. ಅದಕ್ಕೋಸ್ಕರ ನಾನು ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಈ ಚುನಾವಣೆಯಲ್ಲಿ
ಸಂವಿಧಾನ ಉಳಿಬೇಕು, ಪ್ರಜಾಪ್ರಭುತ್ವ ಉಳಿಬೇಕು. ಅದು ಉಳಿಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರ ಬಂದಾಗ ಮಾತ್ರ ಇವೆಲ್ಲ ಉಳಿಲಿಕ್ಕೆ ಸಾಧ್ಯ ಆಗ್ತದೆ. ದಯಮಾಡಿ ಈ ಸಾರಿ ಕೋಲಾರದ ಜನತೆ ನಮ್ಮ ಪಕ್ಷದ ಅಭ್ಯರ್ಥಿಗೆ ತಾವೆಲ್ಲ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕರ್ನಾಟಕ ಜನರಿಗೆ ನಮಸ್ಕಾರ. ಖರ್ಗೆಜಿ, ಕಾಂಗ್ರೆಸ್ ಪ್ರೆಸಿಡೆಂಟ್ ಸಿದ್ದರಾಮಯ್ಯ ji, our chief minister DK Shivkumar ji, A. Kunyappa ji, senior leaders of the Congress party, my beloved party workers, friends from the media, brothers and sisters, I'd like to welcome all of you here today. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರೇ, ಕೋಲಾರದ ಮೂಲೆ ಮೂಲೆಯಿಂದ ಬಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷದ ಕಟ್ಟಾಳುಗಳೇ, ಮಾಧ್ಯಮ ಬಂಧುಗಳೇ, ತಮ್ಮೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಮನಸ್ಪೂರ್ವಕವಾದಂತ ಸ್ವಾಗತ ನಾನು ಕೋರ್ತಾ ಇದ್ದೇನೆ. I still remember when I was a little boy, I came here with my grandmother to the Kolar goldfields. ಇವತ್ತು ನನಗೆ ನೆನಪಿದೆ, ನಮ್ಮ ಅಜ್ಜಿ ಅವರಾದಂತ ಶ್ರೀಮತಿ ಇಂದಿರಾ ಗಾಂಧೀಜಿಯವರ ಜೊತೆ ಇದೇ ಕೋಲಾರ ಚಿನ್ನದ ಗಣಿಗೆ ಬಂದು ಇಲ್ಲಿ ಓಡಾಡ್ತಂತ ನನಗೆ ನೆನಪಿದೆ. And I remember going all the way down into the mine where it was very hot and meeting all the workers over there. ನನಗೆ ನೆನಪಿದೆ, ಗಣಿಯ ಸುರಂಗದ ಒಳಗಡೆ ಹೋಗಿ ಆ ಬಿಸಿಲಲ್ಲಿ ಅಲ್ಲಿರ್ತಕ್ಕಂಥ ಕಾರ್ಮಿಕರನ್ನ, ಅಲ್ಲಿ ಕೆಲಸ ಮಾಡ್ತಿರೋರನ್ನ ನೋಡಿರ್ತಕ್ಕಂಥದ್ದು, ಮಾತಾಡಿರೋದು ನನಗೆ ನೆನಪಿದೆ. And I remember they had a gold brick over there that symbolized the wealth that Kolar gives to India. ಅಲ್ಲಿ ಕೇಳಬಹುದಾಗ ಅಲ್ಲಿ ಚಿನ್ನದ ಒಂದು ಭಾರ, ಒಂದು ಇಟ್ಕೆನ ನಾನು ನೋಡಿದೆ. ಆ ಇಟ್ಕೆ ನೋಡಿದಾಗ ನನಗೆ ಗೊತ್ತಾಯ್ತು ಕೋಲಾರದಲ್ಲಿರ್ತಕ್ಕಂಥ ಸಂಪನ್ಮೂಲ ಬೆಲೆ ಆಸ್ತಿ ಆ ಕೋಲಾರದ ಗಡಿಯಲ್ಲಿದೆ ಅಂತೇಳಿ. You used to give it through gold and now you give it through hard work, agriculture. ಮೊದಲು ತಾವೆಲ್ಲರೂ ಚಿನ್ನನ ತೆಗೆದು ಪರಿಶ್ರಮ ಮಾಡ್ತಾ ಇದ್ರಿ. ಇವತ್ತು ನೀವು ಕಾರ್ಮಿಕರಾಗಿ, ರೈತರಾಗಿ ದುಡಿಮೆ ಮಾಡಿ ಗೌರವ ತರ್ತಾ ಇದ್ದೀರಾ. I learned a lot about politics from my grandmother. ನಾನು ರಾಜಕಾರಣದ ಬಗ್ಗೆ ಕಲ್ತಿರೋದು ಗುರುಗಳು ಯಾರಾದ್ರೂ ಇದ್ರೆ ಅದ್ ನಮ್ಮ ಅಜ್ಜಿ ಅವರಾದಂತ ಇಂದಿರಾ ಗಾಂಧೀಜಿ ಅವರಂತೆ. And I did not even understand when I was small that she was teaching me many things about politics. ನಾನು ಸಣ್ಣ ಹುಡುಗನಾಗಿದ್ದಾಗ ನನಗೆ ಆ ಕ್ಷಣದಲ್ಲಿ ತಿಳುವಳಿಕೆ ಆಗಿಲ್ಲ. ನಮ್ಮ ಅಜ್ಜಿ ನುಡಿದಂತ ಪ್ರತಿಯೊಂದು ಪದ ಕೂಡ ನನಗೆ ರಾಜಕಾರಣಕ್ಕೆ ತಯಾರು ಮಾಡಿಕೊಡ್ತಾ ಇದ್ದಾರೆ ಅಂತ ಹೇಳಿ. Now, many people, they think politics is very complicated. ಸುಮಾರು ಜನ ಏನ್ ಅನ್ಕೊಂಡಿದ್ದಾರೆ ಅಂದ್ರೆ ರಾಜಕಾರಣ ತುಂಬಾ ಕಷ್ಟದ ಕೆಲಸ, ಚದುರಂಗದ ಆಟ ಅನ್ಕೊಂಡಿದ್ದಾರೆ. They think you have to make all sorts of calculations, you have to plan, you have to think about many different things. ಜನ ಏನ್ ಅನ್ಕೊಂಡಿದ್ದಾರೆ ಅಂದ್ರೆ ರಾಜಕಾರಣ ಮಾಡ್ಬೇಕಂತಂದ್ರೆ ಸಾಕಷ್ಟು ಲೆಕ್ಕಾಚಾರಗಳನ್ನ ಹಾಕ್ಬೇಕು, ಸಾಕಷ್ಟು ಪ್ಲಾನ್ಗಳನ್ನ ಹಾಕ್ಬೇಕು, ಬೇರೆ ಬೇರೆ ರೀತಿಯಲ್ಲಿ ಆಲೋಚನೆ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. But this was not Indira Gandhiji's way of doing politics. ಆದ್ರೆ ಇದು ನಮ್ಮ ಅಜ್ಜಿಯವರಾದಂತ ಇಂದಿರಾ ಗಾಂಧೀಜಿ ಅವರು ಈ ರೀತಿಯಾದಂತ ರಾಜಕಾರಣ ಮಾಡಲಿಲ್ಲ. In all her lessons that she taught me, every single lesson, there was actually only one lesson. ಅವರು ನನ್ಗೆ ಹೇಳ್ಕೊಟ್ಟಂತ ಎಲ್ಲ ಪಾಠಗಳಲ್ಲಿ ಅವ್ರು ನನಗೆ ಮಾತಾಡಿದಾಗ ಎಲ್ಲ ಕೂಡ ಪ್ರಮುಖವಾಗಿ ಒಂದು ಅಂಶ ನನಗೆ ಹೇಳಿದ್ರು. And with that one lesson, you can understand
everything you want to understand about politics. ಆ ಒಂದು ಪಾಠದಿಂದ, ಆ ಒಂದು ಮಾತಿಂದ ರಾಜಕಾರಣದ ಬಗ್ಗೆ ಪೂರ್ತಿ ನಾವು ಅರ್ಥ ಮಾಡ್ಕೋಬಹುದು. She said once to me, Rahul, the leader only has one job. ಅವರು ನನಗೆ ಒಂದು ಮಾತು ಹೇಳಿದ್ರು, ರಾಹುಲ್, ನಾಯಕನಂತಂದ್ರೆ ನಾಯಕನಿಗಿರ್ತಕ್ಕಂಥದ್ದು ಒಂದೇ ಕೆಲಸ And one technique. ಮತ್ತೆ ಒಂದು ತರದ ಪದ್ಧತಿ. All the leader has to do is search carefully for unfairness. ಒಬ್ಬ ನಾಯಕ ಏನ್ ಮಾಡ್ಬೇಕಂದ್ರೆ ಹುಡುಕಿ ಸಮಾಜದಲ್ಲಿರ್ತಕ್ಕಂಥ ತಾರತಮ್ಯಗಳನ್ನ ಗುರುತಿಸಂತ ಲಕ್ಷಣ ನಾಯಕ. And where one sees unfairness, without any fear, without backing down, one must challenge that unfairness. ಒಬ್ಬ ನಾಯಕನಿಗೆ ಸಮಾಜದಲ್ಲಿ ತಾರತಮ್ಯ ಕಾಣಿಸಿದಾಗ ಹೆಜ್ಜೆ ಹಿಂದೆ ಇಡದೆ ಎದೆ ಕುಂದ್ರೆ ಆ ಒಂದು ತಾರತಮ್ಯನ ನಿರ್ಮೂಲ ಮಾಡೋ ಕೆಲಸನ ನಾಯಕರು ಮಾಡಬೇಕಾಗ್ತದೆ. In every single lesson she ever taught me, this was the crux. ಅವರು ನನಗೆ ಹೇಳ್ಕೊಟ್ಟಂತ ಹಲವಾರು ಪಾಠಗಳಲ್ಲಿ ಇದೇ ಅತ್ಯಂತ ಪ್ರಮುಖವಾದಂತ ಪಾಠ. If you challenge unfairness, you will get hurt, you will get abused, you will get attacked. ನೀವು ಈ ತಾರತಮ್ಯಗಳನ್ನ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ, ಸಮಾಜದಲ್ಲಿರ್ತಕ್ಕಂಥ ಒಳಗಗಳನ್ನ ಪ್ರಶ್ನೆ ಮಾಡಿದಾಗ ನಿಮ್ಮ ಮೇಲೆ ಹಲ್ಲೆ ಆಗುತ್ತೆ, ನಿಮ್ಮನ್ನು ಪ್ರಶ್ನೆ ಮಾಡ್ತಾರೆ, ನಿಮ್ಮನ್ನು ಹೀಯಾಳಿಸ್ತಾರೆ. The more abuse you are getting, the more attacks that are coming on you, the better you are doing your job. ನಿಮ್ಮ ಮೇಲೆ ಎಷ್ಟು ಹಲ್ಲೆ ಆಗುತ್ತೆ, ನಿಮ್ಮನ್ನ ಜನ ಎಷ್ಟು ಹೀಯಾಳಿಸ್ತಾರೆ, ಎಷ್ಟು ಅವಮಾನ ಮಾಡ್ತಾರೆ, ಅಷ್ಟೇ ಒಳ್ಳೆ ಕೆಲಸ ನೀವು ಮಾಡ್ತಾ ಇದ್ರಂತ ಅದು ಸೂಚನೆ ಇದೆ. And your only duty is never to get scared, never to back down. ನಿಮ್ಮ ಒಂದೇ ಕರ್ತವ್ಯ ಎಂದಿಗೂ ಕೂಡ ಭಯ ಪಡಬಾರ್ದು, ಎಂದಿಗೂ ಕೂಡ ಒಂದು ಹೆಜ್ಜೆ ಹಿಂದಕ್ಕಿರಬಾರ್ದು ಅಂತ ಒಂದು ಮಾತು. This is the only real lesson in politics and in life also. ಇದು ರಾಜಕಾರಣದಲ್ಲಾಗಿರ್ಬೋದು, ಸರ್ವೇ ಸಾಮಾನ್ಯ ಬದುಕಿನಲ್ಲಾಗಿರ್ಬೋದು, ನಾವು ಪ್ರತಿದಿನ ಅಳವಡಿಸ್ಕೋಬೇಕಾದ್ದು ಇದು ಒಂದು ಪಾಠ ಮಾತ್ರ. And if you look at India today, you will find that the government in Delhi is the master of spreading unfairness. ಇವತ್ತು ನೀವು ಒಂದು ಮಾತನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ, ಈ ದೇಶದಲ್ಲಿ ದೆಹಲಿಯಲ್ಲಿ ಕೇಂದ್ರದಲ್ಲಿರ್ತಕ್ಕಂಥ ಸರ್ಕಾರ ಏನಿದೆ, ಈ ತಾರತಮ್ಯಗಳನ್ನ, ಅನ್ಯಾಯನ ಹರಡಿಸೋದ್ರಲ್ಲಿ ನಂಬರ್ 1 ಇದೆ. I will give you some examples. ನಾನು ನಿಮಗೆ ಕೆಲವೊಂದು ಉದಾಹರಣೆ ಕೊಡ್ತೀನಿ. The richest men in this country, 25 rich men, billionaires. The Prime Minister has forgiven 16 lakh crore rupees in bank loans to these people. ಇವತ್ತು ಈ ದೇಶದಲ್ಲಿರ್ತಕ್ಕಂಥ ಸುಮಾರು 25 ಜನ ಬಂಡವಾಳಶಾಹಿಗಳು, ಕೋಟ್ಯಾಧೀಶ್ವರರು, ಇವರಿಗೆಲ್ಲರಿಗೂ ಕೂಡ ಈ ದೇಶದ ಪ್ರಧಾನಮಂತ್ರಿಗಳು 16 ಲಕ್ಷ ಕೋಟಿ ರೂಪಾಯಿಗಳ ಸಾಲನ ಇವತ್ತು ಮನ್ನಾ ಮಾಡಿದ್ದಾರೆ. The common citizen immediately, when he hears such a number, he asks, how big is this number? What does this number actually mean? ಒಬ್ಬ ಸಾಮಾನ್ಯ ಪ್ರಜೆಗೆ ಇಂಥ ಒಂದು ದೊಡ್ಡ ಸಂಖ್ಯೆ ಕೇಳಿದಾಗ ಅವನ ಮನಸ್ಸಲ್ಲಿ ಸಹಜವಾಗಿ ಒಂದು ಪ್ರಶ್ನೆ ಬರ್ತದೆ, 16 ಲಕ್ಷ ಕೋಟಿ ಅಂದ್ರೆ ಏನು, ಇದು ಯಾವ್ದು ಆಗುತ್ತೆ ಅಂತೇಳಿ. And the answer is very simple. The Prime Minister gave 22 people the amount of money that is required to run Manrega in India for 24 years. ಇದಕ್ಕಿರ್ತಕ್ಕಂಥ ಉತ್ತರ ಸರಳವಾದಂತ ಉತ್ತರ. ಪ್ರಧಾನಮಂತ್ರಿಗಳು ಕೇವಲ 27 ಜನಕ್ಕೆ 16 ಲಕ್ಷ ಕೋಟಿಗಳು ಕೊಟ್ಟು ನರೇಗಾ ಯೋಜನೆ ಅಡಿಯಲ್ಲಿ 25 ವರ್ಷ ನಾವು ಏನೇನು ಕಾಮಗಾರಿಗಳನ್ನ ಮಾಡ್ಬೋದು ಅದು 22 ಜನಕ್ಕೆ ಮಾತ್ರ ಕೊಟ್ಟಿದ್ದಾರೆ. You remember that when we were in power in Delhi, we did a farm loan waiver and we forgave the bank loans of India's farmers. ತಮಗೆ ನೆನಪಿರ್ಬೋದು, ಕೇಂದ್ರದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ರೈತರ ಸಾಲಗಳನ್ನ ಮನ್ನಾ ಮಾಡಿದಂತ ಸರ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರ ಅಂತ. There are crores and crores of farmers in India. ಈ ದೇಶದಲ್ಲಿ ಕೋಟ್ಯಾಂತರ ರೈತರು ಇವತ್ತು ಬದುಕು ಮಾಡ್ತಾ ಇದ್ದಾರೆ. Now, if we started today and we forgave
ನಾವು ಇವತ್ತು ಈ ತಕ್ಷಣ ಪ್ರಾರಂಭ ಮಾಡಿ ರೈತರ ಸಾಲಗಳನ್ನೆಲ್ಲ ಕೂಡ ಮನ್ನಾ ಮಾಡಿದ್ರೆ ಮುಂದೆ ಬರಂತ 24 ವರ್ಷ ನಾವೇನ್ ಸಾಲ ಮನ್ನಾ ಮಾಡ್ತೀವೋ ಅದಕ್ಕಿಂತ ಜಾಸ್ತಿ ಸಾಲ ಮನ್ನಾ ನರೇಂದ್ರ ಮೋದಿ ಅವರು ಅವ್ರ ಸ್ನೇಹಿತರಿಗೆ 22 ಜನಕ್ಕೆ ಸಾಲ ಮನ್ನಾ. What you have done for 22 people is an insult to every single farmer in India. ನೀವು ನಿಮ್ಮ 22 ಸ್ನೇಹಿತರಿಗೆ ಮಾಡಿರ್ತಕ್ಕಂಥ ಒಂದು ಸಹಾಯ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ರೈತರಿಗೂ ಕೂಡ ನೀವು ಮಾಡಿರ್ತಕ್ಕಂಥ ಅನ್ಯಾಯ ಅವಮಾನ ಅಂತ ಈ ಸಂದರ್ಭದಲ್ಲಿ It's a crime against every farmer's family. ಇದು ನೀವು ಮಾಡಿರ್ತಕ್ಕಂಥ ಪ್ರತಿಯೊಂದು ರೈತರ ಕುಟುಂಬದ ವಿರುದ್ಧವಾಗಿ ಮಾಡಿರ್ತಕ್ಕಂಥ ಅನ್ಯಾಯ ಅಗೌರವ ಅಂತ ಹೇಳ್ತೀನಿ. And you say nothing when the farmers ask you for the same exact thing. ರೈತರು ನಿಮ್ಮನ್ನ ಸಾಲ ಮನ್ನಾ ಮಾಡೋದಕ್ಕೆ ಮನವಿ ಮಾಡಿದಾಗ ನಿಮ್ ಬಾಯಿಂದ ಕನಿಷ್ಠ ಒಂದು ಪದ ಒಂದು ಶಬ್ದ ಕೂಡ ಹೊರಗೆ ಬರಲಿಲ್ಲ. The situation in India today is that 22 people have the same amount of money as 70 crore people. ಇವತ್ತು ಭಾರತ ದೇಶದ ಪರಿಸ್ಥಿತಿ ಯಾವ ತರ ಇದೆ ಅಂತಂದ್ರೆ 22 ಬಂಡವಾಳ ಶಾಹಿಗಳ ಹತ್ರ ಎಷ್ಟು ಆಸ್ತಿ ಇದೆಯೋ ಈ ದೇಶದಲ್ಲಿರ್ತಕ್ಕಂಥ ಉಳಿದ 70 ಕೋಟಿ ಜನರ ಹತ್ರ ಅಷ್ಟು ಆಸ್ತಿ ಇದೆ. Please look at the front row of this stage. There are approximately 22 people sitting in the front row of this stage. ಇವತ್ತು ಈ ವೇದಿಕೆಯನ್ನು ನೀವು ಗಮನಿಸಿ, ಈ ವೇದಿಕೆ ಮೇಲೆ ಅಂದಾಜ್ ಮೇಲೆ 22 ಜನ ಮುಂದೆ ಕೂತಿದ್ದಾರೆ. In India, 22 people, just the number of people sitting on this stage, own as much as half of India's population. ವಿಶೇಷವಾಗಿ ಗಮನಿಸಿ, ಈ ವೇದಿಕೆಯಲ್ಲಿರತಕ್ಕಂಥ ಎಷ್ಟು ಜನ ಇರ್ಬೋದು, ಒಂದು 22 ಜನ ಈ ದೇಶದಲ್ಲಿರ್ತಕ್ಕಂಥ 70 ಕೋಟಿ ಪ್ರಜೆಗಳ ಆಸ್ತಿ 22 ಜನರ ಹತ್ರ ಮಾತ್ರ ಇದೆ. They have unlimited money, unlimited resources. They can dream any dream they want, and the rest of India just watches them. ಅವರ ಹತ್ರ ಬೇಕಾದಷ್ಟು ಕಾಸು ಹಣ ಇದೆ, ಕನಸಿದ್ದಷ್ಟು ಅವರ ಹತ್ರ ಸಂಪನ್ಮೂಲವಿದೆ, ಆಸ್ತಿ ಅಂತಸ್ತು ಐಶ್ವರ್ಯ ಇದೆ. ಅವರು ಏನ ಕನಸಲ್ಲಿ ಊಹೆ ಮಾಡ್ತಾರೋ ಅದನ್ನೆಲ್ಲವನ್ನು ಕೂಡ ಪಡ್ಕೊಳ್ಳುವಂತ ಶಕ್ತಿ ಇದೆ. ನೀವು ಪ್ರಜೆಗಳು ಅದನ್ನ ಕೂತಿ ನೋಡಿ. Wherever Mr. Adani wants money, doesn't matter how poor the family is, doesn't matter if they are starving. If Mr. Adani wants that land, Mr. Narendra Modi can get him that land. ಇವತ್ತು ಪರಿಸ್ಥಿತಿ ಯಾವ ತರ ಆಗಿದೆ ಅಂತಂದ್ರೆ ಅದಾನಿ ಅವ್ರಿಗೆ ಯಾವ ರೈತನ ಭೂಮಿ ಬೇಕೋ ಆ ರೈತನ ಸಂಕಷ್ಟದಲ್ಲಿರ್ಲಿ, ಹೊಟ್ಟೆ ಹಸ್ಕೊಂಡಿರ್ಲಿ, ಕಾಸಿಲ್ಲದೆ ಇರಲಿ, ನರೇಂದ್ರ ಮೋದಿ ಆ ಭೂಮಿನ ಕಿತ್ತು ಅದಾನಿ ಅಂಬಾನಿ ಕೈ ಕೊಡ್ತಾರೆ. He wants Mumbai airport, the owner will get a CBI case and soon will hand the airport to Adani. ಅದಾನಿ ಅವ್ರಿಗೆ ಮುಂಬೈಯಲ್ಲಿರ್ತಕ್ಕಂಥ ಏರ್ಪೋರ್ಟ್ ಬೇಕು ಅಂತ ಅವ್ರು ಆಸೆ ಪಟ್ರೆ ನರೇಂದ್ರ ಮೋದಿ ಅವರು ಅವರ ಹತ್ರ ಇರ್ತಕ್ಕಂಥ ಇಡಿನ, ಐಟಿನ, ಸಿಬಿಐನ ಅವ್ರ ಮೇಲ್ ಬಿಟ್ಟು ಆ ಏರ್ಪೋರ್ಟ್ ನ ಅದಾನಿ ಕೈ ಕೊಡ್ತಾರೆ. He wants the storage facility of our farmers, he will get the storage facilities of our farmers. ಮತ್ತೊಂದು ರೈತರ ಗೋದಾಮುಗಳು ಬೇಕಂತಂದ್ರೆ, ನಾವು ಶೇಖರಣೆ ಮಾಡಿರ್ತಕ್ಕಂಥ ಬೆಳೆಗಳು ಬೇಕಂತಂದ್ರೆ ನರೇಂದ್ರ ಮೋದಿ ಅದಾನಿಗೆ ಅದನ್ನ ಕೊಡ್ತಾರೆ. Wherever you look, these 22 people have access. ನೀವೆಲ್ಲಾದ್ರೂ ನೋಡ್ರಿ, ಏನಾದ್ರೂ ಗಮನಿಸ್ರಿ, ಈ 22 ಜನ ಏನನ್ ಬೇಕಾದ್ರೂ ಸ್ವಲ್ಪ ತಪ್ಪಿಯಾಗಿ ಎಲ್ಲವನ್ನೂ ಕೂಡ ಪಡ್ಕೋತಾರೆ. If you look at India's population, 15% of India is from the Dalit community. ಇವತ್ತು ನೀವು ಭಾರತದ ಜನಸಂಖ್ಯೆಯನ್ನು ಗಮನಿಸಿದ್ರೆ 15% ಜನ ಇವತ್ತು ದಲಿತ ಸಮುದಾಯಕ್ಕೆ ಸೇರಿದವರಾಗಿರ್ತಾರೆ. 8% of India is from the tribal community. 8% ಜನ ಪರಿಶಿಷ್ಟ ಪಂಗಡಗಳಿಗೆ ಸೇರಿದ ಸಮುದಾಯಕ್ಕೆ ಇದ್ದಾರೆ. Approximately 50% of India is from the backward community. ಈ ದೇಶದ ಸುಮಾರು 50 ಭಾಗ ಜನ ಹಿಂದುಳಿದ ವರ್ಗಗಳಿಗೆ ಸೇರಿದಂತವರಾಗಿರ್ತಾರೆ. 15% of India is from the minority
ನಮ್ಮ ದೇಶದ ಒಂದು ಜನಸಂಖ್ಯೆ ಬರುತ್ತೆ. But if you look at all of India's institutions, ಆದ್ರೆ ನೀವು ದೇಶದ ಎಲ್ಲ ಸಂಸ್ಥೆಗಳನ್ನ ಗಮನಿಸಿದ್ರೆ, if you look at all our institutions, you will not find any trace of these communities. ಆದ್ರೆ ನೀವು ಈ ದೇಶದ ಎಲ್ಲ ಸಂಸ್ಥೆಗಳನ್ನ ನೋಡಿದ್ರೆ ಈ ಸಮುದಾಯಗಳ ಸುಳಿವು ಕೂಡ ನಿಮ್ಗೆಲ್ಲೂ ಸಿಗಲಿಲ್ಲ. There are thousands and thousands of anchors in India. Anchors, media anchors. ಈ ದೇಶದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಮಾಧ್ಯಮದ ನಮ್ಮ ಮಿತ್ರರಿದ್ದಾರೆ. There are media companies, the largest media companies in the land. ಈ ದೇಶದಲ್ಲಿ ಮಾಧ್ಯಮ ಕಂಪನಿಗಳಿವೆ, ವಿಶಾಲವಾದಂತ ದೊಡ್ಡ ದೊಡ್ಡ ಮಾಧ್ಯಮಗಳಿದ್ದಾರೆ. I took out a list of owners of media companies and of the top anchors in India. ಈ ಒಂದು ಮಾಧ್ಯಮಗಳ ನಂಬರ್ 1 ಅಲ್ಲಿರ್ತಕ್ಕಂಥ ಕಂಪನಿಗಳ ಪಟ್ಟಿನ ನಾನು ತೆಗೆದಿದ್ದೀನಿ. ಅಲ್ಲಿರ್ತಕ್ಕಂಥ ಆಂಕರ್ಗಳ ಹೆಸರನ್ನ ನಾನು ತೆಗೆದಿದ್ದೀನಿ. They create public opinion. ಒಂದು ಸಾರ್ವಜನಿಕರನ್ನ ನೀವು ಕೇಳಿ, ಅವರು ಸಾರ್ವಜನಿಕರಲ್ಲಿ ಅಭಿಪ್ರಾಯನ ಮೂಡಿಸ್ತಾರೆ. But I was surprised because they never speak about unemployment, they never speak about price rise, they never speak about fairness. So I checked who are the owners and who are the media personalities. ಇವತ್ತು ನನಗೊಂದು ಆಶ್ಚರ್ಯ ಆಗ್ತದೆ. ಮಾಧ್ಯಮಗಳನ್ನ ನಾವು ನೋಡಿದ್ರೆ ಬೆಲೆ ಏರಿಕೆ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ, ಅನ್ಯಾಯದ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ, ನಿರುದ್ಯೋಗದ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಇದು ಯಾಕೆ ಆಗ್ತಾ ಇದೆ ಅಂತ ನಾನು ತೆಗೆದು ನೋಡಿದಂತ ಸಂದರ್ಭದಲ್ಲಿ And to my utter shock and amazement, I did not find one backward class person. I did not find one Dalit. I did not find one tribal. I did not find one poor general caste man. ಇವತ್ತು ನನ್ನ ಆಶ್ಚರ್ಯಕ್ಕೆ ಆ ಮಾಧ್ಯಮಗಳ ಕಂಪನಿಗಳ ಮಾಲೀಕರ ಪಟ್ಟಿ ತೆಗೆದಾಗ ಒಬ್ಬ ದಲಿತನ ಹೆಸರಿಲ್ಲ, ಒಬ್ಬ ಪರಿಶಿಷ್ಟ ಪಂಗಡದವರ ಹೆಸರಿಲ್ಲ, ಒಬ್ಬ ಹಿಂದುಳಿದವರ ಹೆಸರಿಲ್ಲ, ಒಬ್ಬ ಅಲ್ಪಸಂಖ್ಯಾತರ ಹೆಸರಿಲ್ಲ, ಒಬ್ಬ ಬಡವರ ಹೆಸರಿಲ್ಲ. Then I thought to myself, this is very interesting. 90% of India is not represented anywhere in the Indian media. ಆವಾಗ ನನಗೊಂದು ಯೋಚನೆ ಬಂತು. ಭಾರತ ದೇಶದ 90% ಜನ ಮಾಧ್ಯಮದ ವರ್ಗದಲ್ಲಿ ಒಬ್ಬರಿಗೂ ಕೂಡ ಅವಕಾಶ ಸಿಕ್ಕಿಲ್ಲ. Obviously, they don't write about India's issues. ಇದರಿಂದ ಖಂಡಿತವಾಗಿ ಅವರು ಈ ದೇಶದ ಸಮಸ್ಯೆಗಳ ಬಗ್ಗೆ ಮಾತಾಡೋದಿಲ್ಲ. Then I said, now let me check the largest corporates in this country. Then I said, let me check the largest corporates and businesses in this country. ಆಮೇಲೆ ನಾನು ಹೇಳಿದೆ, ಈ ದೇಶದಲ್ಲಿರ್ತಕ್ಕಂಥ ಅತ್ಯಂತ ದೊಡ್ಡ ಕಾರ್ಖಾನೆಗಳು, ಕಂಪನಿಗಳು, ಉದ್ಯಮಿಗಳನ್ನ ನಾನು ತೆಗೆದು ನೋಡಿದೆ. I took out the list of the top 200 companies in India. ನಾನು ಈ ಭಾರತ ದೇಶದಲ್ಲಿರ್ತಕ್ಕಂಥ ಪ್ರಮುಖವಾದಂತ 200 ಉದ್ಯಮಿಗಳ ಪಟ್ಟಿನ ನಾನು ತೆಗೆದು ನೋಡಿದೆ. Including those 22 people. ಆ 27 ಜನರ ಬಗ್ಗೆ ನಾನು ಏನ್ ಮಾತಾಡಿದೆ, ಆ 27 ಜನರನ್ನ ಸೇರಿ I got a list of the senior management of these companies. ಈ ಎಲ್ಲ ಉದ್ಯಮಿಗಳ ಮೇಲ್ವರ್ಗದ ಅಧಿಕಾರಿಗಳ ಪಟ್ಟಿನ ನಾನು ತೆಗೆದು ನೋಡಿದೆ. And then I looked at them and I found, to my shock, that there is not a single backward caste person who owns these companies. There is not a single Dalit, not a single Adivasi. None of them are owned by 90% of India. ಈ ದೊಡ್ಡ ಉದ್ಯಮಿಗಳು, ದೊಡ್ಡ ಕಾರ್ಖಾನೆಗಳ ಪಟ್ಟಿ ನಾನು ತೆಗೆದು ನೋಡಿದಂತ ಸಂದರ್ಭದಲ್ಲಿ ಆ ಉದ್ಯಮಿಗಳ ಕಾರ್ಖಾನೆಗಳಲ್ಲಿ ಒಬ್ಬ ದಲಿತರ ಮಾಲೀಕರಿಲ್ಲ, ಒಬ್ಬ ಹಿಂದುಳಿದ ವರ್ಗದವರಿಲ್ಲ, ಒಬ್ಬ ಪರಿಶಿಷ್ಟ ಪಂಗಡವರಿಲ್ಲ, ಒಬ್ಬ ಬಡ ಕುಟುಂಬದಿಂದ ಬಂದಂತವರಿಲ್ಲ. I called some of them. I know them. I called them. And I said, do you realize this? Do you realize that there are no Dalits, no OBCs in your management? They kept quiet. ಇವತ್ತು ನಾನು ಅವ್ರಿಗೆ ಚಿರಪರಿಚಿತನಾಗಿದ್ದೀನಿ, ಅವ್ರಿಗೆ ನಾನು ಗೊತ್ತು. ಅವ್ರಿಗೆ ನಾನು ದೂರವಾಣಿಯಲ್ಲಿ ಕರೆ ಮಾಡಿ ಅವ್ರನ್ನ ನಾನು ಪ್ರಶ್ನೆ ಮಾಡಿದೆ, ನಿಮಗೆ ಗೊತ್ತಿದೆಯಾ ನಿಮ್ಮ ಉದ್ಯಮಿಗಳಲ್ಲಿ, ನಿಮ್ಮ ಕಂಪನಿಗಳಲ್ಲಿ, ಮೇಲ್ವರ್ಗದ ಹುದ್ದೆಗಳಲ್ಲಿ ಯಾರು ದಲಿತರಿಲ್ಲ, ಹಿಂದುಳಿದ ವರ್ಗಗಳವ್ರು ಯಾರು ಇಲ್ಲ, ಪರಿಶಿಷ್ಟ ಪಂಗಡದವ್ರು ಯಾರು ಇಲ್ಲ, ಭಟ್ರು ಯಾರು ಇಲ್ಲ ಅಂತ ನಾನು ಪ್ರಶ್ನೆ ಮಾಡಿದೆ. So 90% of India is not represented in corporate India. ಇವತ್ತು ಲೆಕ್ಕ ಹಾಕಿದ್ರೆ 90% ಭಾರತೀಯರು ನಾವು ಯಾರಿದ್ದೀವಿ ಈ 200 ಕಾರ್ಖಾನೆಗಳಲ್ಲಿ ನಮ್ಮ ಯಾವುದೇ ಒಂದು ಪ್ರತಿನಿಧಿ ಕೂಡ ಅಲ್ಲಿಲ್ಲ. Then I thought to myself, okay, maybe
90 most important bureaucrats in the country, the people who run the government of India, IAS officers who decide every single rupee that is spent in the budget. ಆವಾಗ ನಾನು ಈ ದೇಶನ ನಡೆಸಂತ 90 ಪ್ರಮುಖವಾದಂತ IAS ಅಧಿಕಾರಿಗಳ ಪಟ್ಟಿ, ಬೇರೆ ಬೇರೆ ಇಲಾಖೆಗಳನ್ನ ನಡೆಸಂತ ಹುದ್ದೆಗಳಲ್ಲಿ ಕೂತಿರ್ತಕ್ಕಂಥ ಮುಖ್ಯಸ್ಥರ ಪಟ್ಟಿನ ನಾನು ತೆಗೆದು ನೋಡಿ ಇದರಲ್ಲಿ ಯಾರಿರ್ಬೋದು ಅಂತ ನೋಡಿದೆ. And then I got another shock. ಆವಾಗ ನನಗೆ ಮತ್ತೊಮ್ಮೆ ಆಶ್ಚರ್ಯ ಆಯಿತು. OBCs are 50% of India. ಹಿಂದುಳಿದ ವರ್ಗದವರು ಈ ದೇಶದಲ್ಲಿ 50% ಇದ್ದೀವಿ. 3 out of 90 officers belong to the OBC community. ಆದ್ರೆ ಹಿಂದುಳಿದ ವರ್ಗಗಳಲ್ಲಿ 90 ಅಧಿಕಾರಿಗಳಲ್ಲಿ ಬರೀ 3 ಮಾತ್ರ ಹಿಂದುಳಿದ ವರ್ಗಗಳಿಗೆ And they sit in some backward office and have hardly any responsibility. ಅವ್ರಿಗೂ ಕೂಡ ಒಂದು ಯಾವುದೋ ಕೆಲಸಕ್ಕೆ ಬಾರದೇ ಇದ್ದಂತ ಡಿಪಾರ್ಟ್ಮೆಂಟ್ ನ ಕೊಟ್ಟು ಹಿಂದೆಗಡೆ ಎಲ್ಲೋ ಕೂರಿಸಿದ್ದಾರೆ. 15% are Dalits. There are 3 Dalit officers. 15% ಈ ದೇಶದಲ್ಲಿ ದಲಿತರಿದ್ದಾರೆ. ಆದ್ರೆ ದಲಿತ ಅಧಿಕಾರಿಗಳಿರುವಂತದ್ದು ಬರೀ 3 ಮಾತ್ರ. 8% are Adivasis. There is 1 Adivasi officer. 8% ಜನ ಇವತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದಂತವರೇ. ಆದ್ರೆ ಪರಿಶಿಷ್ಟ ಪಂಗಡಕ್ಕೆ ಸೇರಿದಂತ ಒಬ್ಬ ಅಧಿಕಾರಿ ಇದ್ದಾನೆ. And the most amazing and insulting statistic, ಇದೆಲ್ಲಕ್ಕಿಂತ ಆಶ್ಚರ್ಯ ಆಗಂತದ್ದು, ಅವಮಾನ ಆಗಂತ ಒಂದು ಅಂಕಿಅಂಶ ಏನಂದ್ರೆ, out of the entire budget of India, ಈ ದೇಶದ ಸಂಪೂರ್ಣ ಆಯವ್ಯಯದಲ್ಲಿ officers from Dalit community, OBC community, tribal community only are responsible for 6.5 rupees out of 100. ಲೆಕ್ಕ ಹಾಕೊಂಡ್ರೆ ಈ ದೇಶದ ಆಯವ್ಯಯದಲ್ಲಿ 100 ರೂಪಾಯಿಯಲ್ಲಿ ದಲಿತರು, ಹಿಂದುಳಿದ ವರ್ಗದವರು, ಹಾಗೆಯೇ ಪರಿಶಿಷ್ಟ ಪಂಗಡ ಅಧಿಕಾರಿಗಳು 100 ರೂಪಾಯಿಯಲ್ಲಿ ಬರೀ 6.5 ರೂಪಾಯಿ ಮಾತ್ರ ಜವಾಬ್ದಾರಿ ಇರ್ತಕ್ಕಂಥದ್ದು. Imagine 90% of India has no say in how the budget is going to be distributed. ಇವತ್ತು ನೀವು ಲೆಕ್ಕ ಹಾಕೊಂಡ್ರಿ 90% ಈ ದೇಶದ ಜನಕ್ಕೆ ಈ ದೇಶದ ಆಯವ್ಯಯಗಳ ಹಂಚಿಕೆ ಯಾವ ತರ ಆಗುತ್ತೆ ಅಂತ ಹೇಳಿ ಅದರಲ್ಲಿ ಅವ್ರಿಗೆ ಮಾತಾಡಕ್ಕೂ ಕೂಡ. And so then I started to ask myself, where are the OBCs? Where are the Dalits? Where are the Adivasis? Where are the poor general caste? Where are the minorities? Where do they work? ಆವಾಗ ನಾನು ಪ್ರಶ್ನೆ ಮಾಡಿದೆ, ಈ ದೇಶದಲ್ಲಿರ್ತಕ್ಕಂಥ ಹಿಂದುಳಿದ ವರ್ಗಗಳವರೆಲ್ಲವೇ, ದಲಿತರು ಎಲ್ಲವೇ, ಪರಿಶಿಷ್ಟ ಪಂಗಡದವರು ಎಲ್ಲವೇ, ಅಲ್ಪಸಂಖ್ಯಾತರು ಎಲ್ಲವೇ, ಈ ದೇಶದ ಬಡ ಕುಟುಂಬಗಳ ಜನರು ಎಲ್ಲವೇ ಅಂತ ನಾನು And ಪ್ರಶ್ನೆ the answer is very simple. They are farmers, they are laborers, and if they work in the government of India, they are contract laborers that can be thrown out any day that is chosen. ಈ 90% ಜನ ಇವತ್ತೇನಾಗಿದೆ ಅಂದ್ರೆ ಕಾರ್ಮಿಕರಾಗವ್ರೆ, ರೈತರಾಗವ್ರೆ, ಸರ್ಕಾರದಲ್ಲಿ ಹೊರಗುತ್ತಿಗೆಯ ಆಧಾರದ ಮೇಲೆ ಇವತ್ತು ಬೇಕಂದ್ರೆ ನಾಳೆ ಹೊರಗಾಕಂತ ಸ್ಥಾನಗಳಲ್ಲಿ ಕೆಲಸ ಮಾಡ್ತಾವ್ರೆ. Is this the type of India that we want? ನಿಮ್ಗೆಲ್ಲರಿಗೂ ಇಂಥ ಭಾರತ ಬೇಕಾಗಿದೆಯಾ? Where 95% of India have nothing to say, nothing to do, nowhere to go. ಇಂಥ ದೇಶ ಬೇಕಾಗಿದೆಯಾ? 95% ಭಾರತೀಯರಿಗೆ ಒಂದು ಧ್ವನಿ ಇಲ್ಲ, ಎಲ್ಲೂ ಹೋಗಕ್ಕೆ ಅವಕಾಶ ಇಲ್ಲ,
ಆದ್ರಿಂದ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಮಹಿಳೆಯರಿಗೆ 1 ಕೋಟಿ ಮಹಿಳೆಯರಿಗೆ 2,000 ರೂಪಾಯಿ ಕೊಟ್ಟಾಗ ಅತ್ಯಂತ ಸಂತೋಷ ನನಗಾಗುತ್ತೆ. When we give 200 units of power to 1.6 crore households, we help the poorest people in our land. ನಾವು ಈ ರಾಜ್ಯದ 1,60,00,000 ಜನಕ್ಕೆ ಉಚಿತವಾಗಿ ವಿದ್ಯುತ್ ಕೊಟ್ಟಾಗ ಈ ರಾಜ್ಯದ ಜನಕ್ಕೆ ನಾವು ಸಹಾಯ ಮಾಡಿದಂಗಾಗುತ್ತೆ. When we give 10 kgs of rice to 1.18 crore families, we build this nation. ನಾವು ಈ ರಾಜ್ಯದ 1,18,00,000 ಕುಟುಂಬಗಳಿಗೆ ಉಚಿತವಾಗಿ 10 ಕೆಜಿ ಅಕ್ಕಿ ಕೊಟ್ಟಾಗ ಈ ದೇಶದ ಕಟ್ಟಡ ಕೆಲಸ ನಮ್ಮ ಪಕ್ಷ ಮಾಡುತ್ತೆ. How can people who are hungry build the nation? ಈ ದೇಶದ ಹೊಟ್ಟೆ ಹಸಿರ್ತಕ್ಕಂಥ ಜನ ಈ ದೇಶದ ಕಟ್ಟಕ್ಕೆ ಸಾಧ್ಯನಾ? When we give free bus tickets to our sisters and mothers in Karnataka, when we give 3,000 rupees a month to our unemployed graduates, we are doing fairness. We are creating fairness in India. ಇವತ್ತು ನಾವು ನಮ್ಮ ತಾಯಂದ್ರಿಗೆ ಅಕ್ಕ ತಂಗಿಯಂದ್ರಿಗೆ ಶಕ್ತಿ ಯೋಜನೆ ಅಡಿಯಲ್ಲಿ ಬಸ್ಗಳಲ್ಲಿ ಪ್ರಯಾಣ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಾಗ, ನಮ್ಮ ಯುವಕರಿಗೆ ಯುವ ನಿಧಿ ಅಡಿಯಲ್ಲಿ 3,000 ರೂಪಾಯಿ ಕೊಟ್ಟಾಗ ನಾವು ಸಮಾಜದಲ್ಲಿ ನ್ಯಾಯ ಕೊಡುವಂತ ಕೆಲಸನ ಇವತ್ತು ನಾವು ಮಾಡ್ತಾ ಇದೀವಿ. And that is why we are committed to 5 guarantees when we win the election in Delhi. ಆದ್ರಿಂದ ನಾವು ಈ ಬಾರಿ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ನಾವು ಕೇಂದ್ರದಿಂದ ನಿಮ್ಗೆ 5 ಗ್ಯಾರಂಟಿ ಕೊಡ್ತೀವಿ. Because we cannot allow the type of unfairness that is taking place in India. ಯಾಕಂತಂದ್ರೆ ಇವತ್ತು ಈ ದೇಶದಲ್ಲಿರ್ತಕ್ಕಂಥ ತಾರತಮ್ಯ ಅನ್ಯಾಯಗಳನ್ನ ನಾವು ಈ ದೇಶದಲ್ಲಿ ಇರಕ್ಕೆ ಬಿಡಕ್ಕೆ ಸಾಧ್ಯವಿಲ್ಲ. This is an insult to every single Indian mother and father ಇದು ಈ ದೇಶದ ಪ್ರತಿಯೊಬ್ಬ ತಂದೆ ತಾಯಿಗೆ ಮಾಡಿದಂತ ಅವಮಾನ ಅಂತ ನಾವು who give their entire life for this country. ಈ ದೇಶಕ್ಕಾಗಿ ತಮ್ಮ ಜೀವನಗಳನ್ನ ಪ್ರಾಣ
politics. ಇದು ಭಾರತ ದೇಶದ ರಾಜಕಾರಣದಲ್ಲಿ ಒಂದು ಕ್ರಾಂತಿಕಾರಿಯಾದಂತಹ ಹೆಜ್ಜೆ ನಾವಿಡ್ತಾ ಇದ್ದೀವಿ. And every time I mention the caste census, Narendra Modi goes quiet. ನಾನು ಯಾವಾಗ ಜಾತಿ ಗಣತಿ ಬಗ್ಗೆ ಮಾತಾಡ್ತೀನಿ, ಆ ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ನರೇಂದ್ರ ಮೋದಿ ಮಾತಿಲ್ಲದೆ ಮೌನರಾಗ್ತಾರೆ. Narendra Modi should tell the nation whether he is for caste census or against the caste census. ನರೇಂದ್ರ ಮೋದಿ ಅವರು ಈ ದೇಶದ ಪ್ರಜೆಗಳಿಗೆ ಒಂದು ಉತ್ತರ ಕೊಡಬೇಕು. ನೀವು ಜಾತಿ ಗಣತಿಯ ಪರ ಇದ್ದೀರಾ, ಜಾತಿ ಗಣತಿಯ ವಿರುದ್ಧವಾಗಿದ್ದೀರಾ, ಒಂದು ಉತ್ತರ ಕೊಡಬೇಕು. The only way to give rights to poor people, to tribals, to Dalits, to OBCs, to poor general caste people is a caste census. ಇವತ್ತು ಈ ದೇಶದ